ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರ ಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಸಂಖ್ಯಾವಾಳೆ ಅರ್ಥಾತ್ ಗಂಗಾಪುರಸ್ನ ಅನ್ನುವಂಥ ಈ ಒಂದು ಸನ್ನಾಟವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಖ್ಯಾವಾಳ ಜೀವನ ಗೆಳೆಯರು ಬಸವಣ್ಣ ದೇವರಿಗೆ ಹೋದಾಗ ಅಲ್ಲಿ ಗಂಗಾನ ಕೊರಳಿರ್ತಕ್ಕಂಥ ಸರಿಗೆ ಅವ್ರಿಗೆ ಸಿಕ್ಕೈತಿ ಅಂತಂದರೆ ಅವರು ಏನೋ ಒಂದು ಗದ್ದಲದಾಗ ಅವ್ರ ತೊಗೊಂಡಿದ್ದಾನೆ ಸಂಖ್ಯೆ. ಅದನ್ನು ಮುಂದಿಟ್ಟುಕೊಂಡು ಹೆಂಗಾರ ಮಾಡಿ ಗಂಗಾಳ ಮನಸ್ಸು ಒಲಿಸಬೇಕು ಅಂಥೇಳಿ ತನ್ನ ಗೆಳೆಯ ಬಾಳ್ಯಾನ ಗಂಗಾಳ ಮನೆಗೆ ಕಳ್ಸ್ಯಾನ. ಅಲ್ಲಿ ಗಂಗಾ ಮತ್ತು ಬಾಳ್ಯ ಇಬ್ಬರು ಮಾತಾಡುವಂಥ ಒಂದು ಸನ್ನಿವೇಶ ನಡೆದ. ಅನ್ನ ನಿನ್ನ ಮಾತು ಕೇಳಿ ನನಗೆ ಏನೋ ಒಂದು ಮನಸ್ಸಿಗೆ ಹಗುರಾದಂಗಾಯ್ತು. ನನ್ನ ಸರಿಗೆ ಸಿಕ್ಕಿದ್ರೆ ಯಾರು ಸಿಕ್ಕೈತಣ್ಣ, ನನ್ನ ಕೊಟ್ಟರೆ ಚಲೋ ಆಕತಿ. ನಿನ್ನ ಮಾತು ಕೇಳಿ ಭಾಳ ಆನಂದ ಆತನ. ತಂಗಿ ನೀವು ಜಾತ್ರೆಗೆ ಹೋದಾಗ ಏನು ನೀವು ಕಳ್ಕೊಂಡಿದ್ರ ಸರಿಗೆ, ಬಂಗಾರ ಸರಿಗೆ ನೋಡುವ ನನಗೇನು ಸಿಕ್ಕಿಲ್ಲ, ನನ್ನ ಜೀವನದ ಗೆಳೆಯ ಮೇಲ್ಮನೆ ಸಂಗನೇ ಸಿಕ್ಕೈತಿ ನೋಡು. ಹೂವ ಅಣ್ಣ ನಿನ್ನ ಮಾತು ಕೇಳಿ ನನಗೆ ಆನಂದ ಆತನ, ಕಣ್ಣಾಗ ಆನಂದ ಬಾಷ್ಪರಾಕತ್ತವಪ್ಪ ಭಾಳಪ್ಪಣ್ಣ. ನನಗಂತೂ ಏನು ಮಾಡಬೇಕು ಅನ್ನೋದನ್ನು ದಿಕ್ಕು ತೋರಿಸ್ದಂಗಾಗಿತ್ತು. ಅಣ್ಣ ನಿಮ್ಗೇನಾದರೂ ಸಿಕ್ಕೈತಿ ಅಂತಂದು ಹೇಳಿಲ್ಲ, ಏನೂ ಆಗಲ್ಲ. ಬಸವಣ್ಣ ದೇವರ ಜಾತ್ರೆ ಗದ್ದಲದಾಗ ಬಂಗಾರ ಸರಿ ಕಳ್ಕೊಂಡು ನನಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿದಂಗಾಗೈತಿ. ಏನು ಮಾಡಲಿ ನಾನು ಅಂತೇಳಿ ಮತ್ತು ನೀವು ಅಚಾನಕ್ ಬಂದು ಹೇಳಿದ್ರಿ. ನನಗೆ ಭಾಳ ಮನಸ್ಸಿಗೆ ಏನೋ ಒಂಥರ ಕಳ್ಕೊಂಡು ಸಿಕ್ಕಂಗೆ ಆಯಿತು ನನ್ನ. ಹಾಂ ನೋಡುವ ತಂಗಿ ಗಂಗವ್ವ, ಅದು ಬಂಗಾರ ಸರಿಗೆ ಅಂತ ಹೇಳಿನಲ್ಲ, ಅದು ನಂದಾಗ ನಮ್ಮ ಜೀವನಗಳ ಸಂಗನೂ ಸಿಕ್ಕತ್ತೈತೆ ಹೇಳಿಲ್ಲ. ಅನ್ನ ಯಾರಿಗೆ ಸಿಗಲಪ್ಪ ನೋಡು, ನೀ ಬೇರೆ ಅಲ್ಲ, ಅವ್ನು ಬೇರೆ ಅಲ್ಲ, ನಿನ್ನಂಗೆ ಅವ್ನು ನನಗೆ ಹಂಗಿದ್ದಂಗಲ್ಲ. ಹಂಗನ ತಂಗಿ, ಆ ಸರಿಗೆ ಹೆಂಗಾರ ಮಾಡಿ ನನಗನ್ನು ಕೊಡಿಸಿಬಿಡ್ರಿ, ನಿಮಗೆ ದೊಡ್ಡ ಉಪಕಾರ ಆಕೈತಣ್ಣ. ಹಂಗಾದ್ರೆ ಅದನ್ನ ಸರಿಗೆ ಹೆಂಗಾರು ಮಾಡಿ ನೀವು ಕೊಡಿಸ್ಬೇಕು ನೋಡ್ರಿ, ನೀವು ನನಗೆ ಆನದ್ದಂಗೆ ನೋಡ್ರಿ ಬಾಳಪ್ಪಣ್ಣ. ತಂಗಿ ಗಂಗವ್ವ, ಆ ಸರಿಗೆ ನೋಡುವ ನೋಡಿ ಅವನ ಕಡೆ ಐತಿ, ಅವನ ನನ್ನ ಜೀವನದ ಗೆಳೆಯನ ಅದಾನ. ಅದಕ್ಕೆ ಅದನ್ನು ಹೆಂಗೆ ಕೊಡೋದು ಅಂತೇಳಿ ನಂಗೆ ವಿಚಾರ ಮಾಡಕತ್ತಾನ ನೋಡುವ. ಅಣ್ಣ ಏನು ಮಾತಾಡ್ತೀರಿ? ಹಂಗಲ್ಲ, ಕಳ್ಕೊಂಡದ್ದು ನನ್ನ ಸರಿಗೆ ಅವರು ನನಗೆ ಕೊಟ್ಟರೆ ದೊಡ್ಡ ಉಪಕಾರ ಮಾಡ್ಯಾನಕೈತಣ್ಣ. ಅದವ ತಂಗಿ, ಅವನು ನಿನಗೆ ಸರಿಗೆ ಕೊಡ್ತಾನ, ಉಪಕಾರ ಆಕೈತಿ. ಆದರೆ ಉಪಕಾರ ಮಾಡಿದವರಿಗೆ ಮಾತು ಪ್ರತ್ಯುಪಕಾರ ಮಾಡ್ಬೇಕು, ಹೌದು ಅಲ್ಲೂ ಅದು ಕರಿಬಿಡಣ್ಣ ನಿನ್ನ ಮಾತು. ಯಾರೇ ಆಗಲ್ಲ ನೋಡ್ರಿ, ಯಾರಿಗೂ ಉಪಕಾರ ಮಾಡಿದರೂ ಪ್ರತ್ಯುಪಕಾರ ಮಾಡೋದು ಅದು ಧರ್ಮ ಐತಣ್ಣ. ಹಂಗದಲ್ಲಿ ಎರಡಿಬ್ಬರು ಜೀವನದಲ್ಲಿ ನೀವಿಬ್ಬರು ಒಂದೇ ಇದ್ದಂಗೆ ಅದರಿ, ಜೀವನದ ಗೆಳೆಯರು ಅಂತೇಳಿ ನಿಮ್ಗೆ ಎಲ್ಲರೂ ಮಾತಾಡ್ತಾರೆ. ನಿಮ್ಮನ್ನ ಬೈಲಂಗಲ್ ಊರಾಗ ಎಲ್ಲರೂ ಭಾಳ ಪ್ರೀತಿಯಿಂದ ಜೀವನದ ಗೆಳೆಯರಿದ್ರೆ ಸಂಖ್ಯಾವಾಳ್ಯನಾಗಿರ್ಬೇಕು ಅಂತ ಹೇಳ್ತಾರೆ. ಅಂದಮೇಲೆ ನಿಮಗೆ ಗೆಳೆಯ ಸಂಖ್ಯಾಗ ಸರಿಗೆ ಸಿಕ್ಕೈತಂದ್ರೆ ಅದು ನನ್ನ ಕೈಯಾಗ ಇದ್ದಂಗೆ ಆತ್ಲ ಅನ್ನ. ಆ ಒಂದು ಸರಿಗೆ, ಬಂಗಾರ ಸರಿಗೆ ನನಗೆ ಹೇಗಾದರೂ ಮಾಡಿ ಕೊಡಿಸು, ಇದ್ರೆ ನನ್ನ ಕಡೆ ಇದ್ರೆ ಕೊಟ್ಬಿಡೋಣ. ನೋಡುವ ತಂಗಿ ಗಂಗವ್ವ, ನಾನಾದರೂ ನಿನ್ನ ಬಂಗಾರ ಸರಿಗೆ ಕೊಡಿಸ್ತೇನೆ ಅನ್ನ. ಅಷ್ಟು ಮಾಡಿದ್ರೆ ದೊಡ್ಡ ಉಪಕಾರ ಆಕೈತಣ್ಣ. ಅಷ್ಟೇ ಅಲ್ವಾ, ಕರೆ ಒಂದು ಮಾತೈತಿ, ಏನನ್ನ ಇಷ್ಟೆಲ್ಲ ಮಾತಾಡ್ತಿ, ಅವಾಗ ಕೊಡಿಸ್ತೀನಿ ಅಂತಿ, ಕರೆ ಒಂದು ಮಾತಂತಿ. ಈಗ ನಿನ್ನ ಮಾತು ನನಗೆ ತಿಳಿತಾ ಇಲ್ಲಣ್ಣ. ನನಗೆ ಮುಂದಿನ ಹೇಗೆ ಹೇಳ್ಬೇಕಂತ ತಿಳಿವಾತಾಗೈತೆ ತಂಗಿ. ಯಾಕಂದರೆ ಈ ಮಾತು ಕೇಳಿ ಎಲ್ಲಿ ನೀನು ಸಿಟ್ಟಿಗೆ ಹೇಳ್ತೀವೋ ಅಂತೇಳಿ ನನಗೆ ನಾಚಿಕೆ ಬರೋಕೈತಿ. ಆದರೂ ನೀನು ಗಟ್ಟಿ ಮನಸ್ಸು ಮಾಡಿ ಕೇಳ್ತೇನೆ ಅಂದ್ರೆ ಅಣ್ಣ, ಈಗ ನೀನು ಕಾಳಜಿ ಮಾಡಬೇಡ. ನೋಡು, ನನಗೆ ನೀ ಸರಿ ಕೊಡಿಸ್ತಂತಂದ್ರೆ ಅದು ಎಂಥ ಮಾತಾಡ್ಬೇಕಾಯ್ತಪ್ಪ. ನನ್ನ ಮನಸ್ಸು ಗಟ್ಟಿನ ಐತಿ, ನೀ ಹೇಳಣ್ಣ. ಏನಿಲ್ವ ತಂಗಿ, ಆ ನಿನ್ನ ಬಂಗಾರದ ಸರಿಗೆ ನನಗೆ ನನ್ನ ಗೆಳೆಯ ಕೊಟ್ಟಿದ್ದಾನ. ಆದರೆ ಅದನ್ನು ನಿನಗೆ ಹಂಗೆ ಕೊಡು ಅಂತ ಅಂದಿಲ್ಲ, ಏನೋ ಒಂದು ಹೇಳಿದಾನು. ಅದನ್ನು ಏನು ಹೇಳಿದ ನಿನಗೆ ಜೀವನದ ಗೆಳೆಯ, ಅದನ್ನಾದ್ರೂ ನನಗೆ ಹೇಳು.
ಏನಿಲ್ವಾ ಇದು ಸರಿಗೆ ಕೊಟ್ಟ ಒಂದು ಮಾತು ಹೇಳಂದ ನಾನು ಅದನ್ನು ಅದೇ ಏನು ಅಂದ ಅಂತಂದು ಹೇಳ್ಬೇಕಂತಂದು ನನಗೆ ನಾಚಿಕೆ ಬರ್ತೈತಿ. ಅಲ್ಲನ್ನ ಗಂಡಸರು ನಿನಗೆ ಯಾಕೆ ನಾಚಿಕೆ? ಅದು ನಮ್ಮಂಥ ಹೆಂಗಸೂರಿಗೆ ಇರಬೇಕಪ್ಪ. ನಾನು ಸರಿಗೆ ಕೊಟ್ಟು ನೀ ಏನು ಮನುಷ್ಯನಾಗ ಇಟ್ಲ ಅದೇನು ಅಂಜಿಕೆ ಗಿಜಿಕೆ ಬಿಟ್ಟ ಹೇಳೋಣ ತಂಗಿ, ನೀ ಯಾವಾಗ ಇಷ್ಟು ಧೈರ್ಯ ಹೇಳ್ತೀವ ಅಂತ ಕೂಡಲೇ ನೋಡುವ ಅದೇನು ಬಂಗಾರ ಸರಿಗೆ ಇಲ್ಲಿ ನನ್ನ ಕಿಸಿದಾಗ ಸರಿಯಾಗಿ ನೋಡಿ ಇದು ಹೌದಲ್ಲ? ಹೌದಣ್ಣ, ನೋಡು ಬಂಗಾರ ಸರಿಗಿದ ನಂದ ಅಣ್ಣ ಅದನ್ನ ನಿನ್ನ ಸರಿಗೇನ ನನಗೆ ಗೆಳೆಯ ನನಗೆ ಕೊಟ್ಟು ಬಾ ಅಂತ ನಾನು. ಆದರೆ ಅದಕ್ಕೊಂದು ಕರಾರು ಹೇಳಿದಾರಂತ ಏನಿಲ್ಲ ಅಣ್ಣ. ಬಂಗಾರ ಸರಿಗೆ ನೋಡಿ ನನಗೆ ಭಾಳ ಜೀವ ಬಂದಂಗಾಗೈತಣ್ಣ. ನಂದು ಸರಿಗೆ ನಮ್ಮ ಮನೆಯವ್ರು ಮಾಡಿಸಿಕೊಟ್ಟಿದ್ರು, ಅದು ಸೇರ ಬಂಗಾರ ಸರಿಗಲ್ಲ, ಅಂತಿಂಥ ಸರಿಗಲ್ಲ ಅಮ್ಮ. ಕೊಡ್ರಿ ಅದನ್ನ ತಂಗಿ, ನಿನ್ನ ಬಂಗಾರ ಸರಿಗೆ ನಿನಗೆ ಕೊಡ್ತೀವಿ. ನನ್ನ ಜೀವನದ ಗೆಳೆಯ ಸಂಗಣ್ಣ ನಿನಗೆ ಕೊಟ್ಟ ಬಾ ಅಂತಲೇ ನನ್ನನ್ನು ನಿಮ್ಮ ಮನೆಗೆ ಕಳಿಸಿದನ್ವ. ಎಂಥ ದೊಡ್ಡ ಮನಸ್ಸನ್ನ ಅವ್ರದ. ಆದರೆ ಆತ ಒಂದು ಮಾತು ಹೇಳಿದಾನು, ಅದನ್ನು ನಾನು ನಿನಗೆ ಹೇಳೋ ಬ್ಯಾಡು ಅಂತೇಳಿ ಅನುಮಾನಿಸಕತ್ತನ ಏನು ನಾ ಹೀಗೆಲ್ಲ ಮಾತಾಡ್ತೀವಿ ಒಗಟ ಕೈಯಾಗ ನನ್ನ ಬಂಗಾರ ಸರಿಗೆ ಹಿಡ್ದು ಕೊಡ್ತೀನಿ ಅಂತೇಳಿ ಹೇಳಕತ್ತದಿ. ಆದರೆ ಒಂದು ಮಾತು ಕೇಳಿ ಬಾ ಅಂತೇಳಿ ಅನುಮಾನಿಸಕತ್ತದಿ. ಅಂಥ ಮಾತು ಏನು ನಾ ಬಿಚ್ಚಿ ಹೇಳಲ್ಲ. ಯಾಕಂದ್ರೆ ನೀ ಹಿಂಗೆ ಒಗಟಾಗಿ ಮಾತಾಡಿದ್ರೆ ನನಗೆ ಹೆಂಗೆ ಗೊತ್ತಾಗಬೇಕನ್ನ? ಅದೇನಿದೆ ಅಂದರೆ ನೋಡುವ, ಹೆಣ್ಮಕ್ಕಳಿಗೆ ಏನಂತಂದ್ರೆ ಗಂಡ ಕರಿಮಣಿ ಅಂತಂದ್ರೆ ಭಾಳ ಒಂದು ಪವಿತ್ರ. ಹೌದಲ್ಲ ನಾನೇನು ಮಾತು? ಯಾವುದೇ ಹೆಣ್ಮಗಳೇನಂತಂದ್ರೆ ಕೊಳ್ಳಾಗ ಕರಿಮಣಿಗೆ ಗುಂಡ, ಹನಿ ಮೇಲೆ ಕುಂಕುಮ, ಮೂಗಿನಾಗ ಮೂಗುತಿ, ಕೈಯಾಗ ಬಳಿ, ಕಾಲಾಗ ಕಾಲುಂಗರ, ಹಿಂಗೆ ಅಂತಾರೆ. ಇದು ಪತಿವ್ರತ ಲಕ್ಷಣ ಬೇಕನ್ನ. ಹಿಂಗೆ ಆ ಏನೇ ಅದು ಹೆಣ್ಮಗಳಿಗೆ ಕರಿಮಣಿ ಅಂದರೆ ಗಂಡ ಅಂದ್ರೆ ಬಂಗಾರ, ಪತಿವ್ರತ ಧರ್ಮ ಪಾಲಿಸ್ಬೇಕಾರೆ ಇವೆಲ್ಲ ಬೇಕಲ್ಲಣ್ಣ. ಹಾಂ ತಂಗಿ, ನನಗೂ ಇದೆಲ್ಲ ಗೊತ್ತೈತೆವ. ಇದನ್ನು ನಾನು ನನ್ನ ಜೀವನದ ಗೆಳೆಯಾಗ ಹೇಳಿನಲ್ಲ. ಯಾಕಂದ್ರೆ ನಮಗೆ ಪರಸ್ತ್ರೀಯರಂದ್ರೆ ನಮ್ಮ ತಾಯಿ ಸರಿ ಅಂತೇಳಿ. ಅದು ಏನಾಯ್ತಲ್ಲ, ನೀ ಹಿಂಗ್ಯಾಕೆ ಮಾತಾಡಕತ್ತಿ? ಒಗಟು ಮಾತಾಡ್ತಾಯಿದ್ದೆ, ಇನ್ನೊಂದು ಇದು ಸ್ವಚ್ಛ ಮಾತಾಡ್ತಾಯಿಲ್ಲ. ಅದು ನೀನು ಕರಿಮಣಿ ಗುಂಡ ತಕ್ಕೊಂಡು ಬಾ ಅಂದ ನನಗೆ ಗೆಳೆಯಾರು. ಅಣ್ಣ ಏನು ಮಾತಾಡ್ತೀನಿ ನೀನು? ಕರಿಮಣಿ ಗುಂಡ ತಗೊಂಡು ನೀವೇನು ಮಾಡ್ತೀರಿ? ನೀವು ಆಡೋ ಮಾತೊಂದು ನನಗೆ ತಿಳಿದಂಗಾಗೈತಿ. ನನ್ನ ಬಂಗಾರ ಸರಿಗೆ ಅವನು ಸಿಕ್ಕರೆ ಸಾಕನ್ನ. ನಿನ್ನ ಕೆಲಸದ ಏನಿರೋದು ಮನಸ್ಸು ಬಿಚ್ಚಿ ಹೇಳು. ಕರಿಮಣಿ ಗುಂಡ ಅಂತಂದ್ರೆ ಏನು? ತಂಗಿ, ಇನ್ನೇನು ಹೇಳಿವ ನಿನಗೆ? ನಾನಾದರೂ ಈಗ ಗಟ್ಟಿ ಜೀವ ಮಾಡಿ ಕೇಳಬೇಕು. ಯಾಕಂದರೆ ಇಂಥ ಸಮಯ ಮಾತು ನನಗೆ ಸಿಗೋದಿಲ್ಲ. ಮತ್ತು ಹೆಣ್ಮಕ್ಳು ಇಂಥ ಒಂದು ಸ್ಥಿತಿಯೊಳಗೆ ನಾ ಹಿಂಗೆ ಮಾತಾಡೋದು ಸರಿ ಅಲ್ಲ ಅಂತೇಳಿ ನನಗೆ ಅನಿಸ್ತೈತಿ. ಆದರೂ ಇದು ಅನ್ನೋದ್ರು ನನ್ನ ಜೀವನದ ಗೆಳೆಯ ಸಂಜ್ಞಾನ ಸಲುವಾಗಿ ಏನಾದದ್ದಾಗಲಿ ಮತ್ತೇನ ಜೀವ ಗಟ್ಟಿ ಹಿಡ್ಕೊಂಡು ಕೇಳ್ತೇನೆ. ಏನು ಒಂದದ್ದಾಗಲಿ ತಂಗಿ ನೋಡುವ, ಅದನ್ನು ಏನೊಂದು ಹೇಳೋಣ. ಯಾಕೆ ಹಿಂದೆ ಮುಂದೆ ನೋಡಕತ್ತದಿ? ಏನೊಂದು ಹೇಳಲ್ಲ ನನಗೆ. ನಾ ಕೆಳಗೆ ಗಟ್ಟಿಅದನ್ನು ತಗೊಂಡು ಹೇಳಿ ಇದು ಮಾಡಬೇಡ. ನಾನು ಬಂಗಾರದ ಸರಿಗೆ ಕೊಡ್ತೀನಿ ಅಂತಂದ್ರೆ ನಿನ್ನ ಮಾತು ಕೇಳ್ತೀನಿ ಅಣ್ಣ. ಏನು ಹೇಳಣ್ಣ ತಂಗಿ, ಈ ಸರಿಗೆ ತಗೊಂಡ ನಿನಗೆ ನನ್ನ ಜೀವನದ ಗೆಳೆಯ ಸಂಗಣ್ಣ ತನ್ನ ಮನೆಗೆ ಬಂದು ಎರೆಡಿಕೆ ತಿಂದು ಒಂದು ರಾತ್ರಿ ಇದ್ದು ಬರಬೇಕಂತ ಹೇಳ ನೋಡುವ. ಅಯ್ಯೋ ಶಿವ, ಅಲ್ಲ ಎಂಥ ಮಾತಾಡಿ ನೀವು?